ಚಿಲಗನಹಳ್ಳಿ ಸರ್ವೆ ನಂಬರ್ 21ರಲ್ಲಿ 10 ವರ್ಷಕ್ಕಿಂತಲೂ ನಮಗೆ ತೊಂದರೆ ಕೊಡ್ತಲೇ ಇದ್ದಾರೆ ಜನ. ಯಾವುದೇ ಅಧಿಕಾರಿಗಳು ನಮಗೆ ಒಂದು ಸಹಕಾರ ಕೊಡ್ತಿಲ್ಲ. ಅವರು ಕೈ ಜೋಡಿಸಿ ಬೇಡ್ಕೊಂತ ಇದ್ವಿ ನಮ್ಮ ಗೃಹ ಮಂತ್ರಿಗಳನ್ನ, ದಯಮಾಡಿ ನಮ್ಮ ರೈತರನ್ನ ಉಳಿಸಿ. ಕಲ್ಲು ಗಣಿಗಾರಿಕೆಯನ್ನು ತಪ್ಪಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆದು ರೈತರನ್ನು ಉಳಿಸಬೇಕೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರೈತರು ಮನವಿ ಮಾಡಿದ್ದಾರೆ. ಇನ್ನು ಕೊರಟಗೆರೆ ತಾಲೂಕು ವಡ್ಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಕಲ್ಲು ಗಣಿಗಾರಿಕೆ ಪ್ರಾರಂಭಿಸುವ ಹುನ್ನಾರ ನಡೆಯುತ್ತಿದೆ. ಈಗಾಗಲೇ ಈ ಭಾಗದ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳ ಭರವಸೆಯ ಮೇರೆಗೆ ರೈತರು ಶಾಂತರಾಗಿದ್ದರು. ಇನ್ನು ಕಾಹಳಿಕೂಗು ಸುದ್ದಿವಾಹಿನಿಯ ತಂಡ ಚೀಲಗನಹಳ್ಳಿಯ ಸರ್ವೆ ನಂಬರ್ 21ರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬೇಕೆಂದು ಸೂಚಿಸಿರುವ ಸ್ಥಳಕ್ಕೆ ಹೋಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ವೀಕ್ಷಕರೇ, ವಡ್ಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬೇಕೆಂದು ಸೂಚಿಸಿರುವ ಸ್ಥಳ ಇದೆ. ಇನ್ನು ಈ ಸ್ಥಳದ ಸುತ್ತಮುತ್ತ ಪುರಾತನ ಕಾಲದ ಮುತ್ತರಾಯ ಸ್ವಾಮಿ ದೇವಾಲಯ, ದಂಡಿನ ಮಾರಮ್ಮ ದೇವಾಲಯ, ಕೋಟಿಲಿಂಗೇಶ್ವರ ದೇವಾಲಯ, ಮಠ, ಅಮೃತ ಸರೋವರ ಯೋಜನೆ ಅಡಿ ಸುಮಾರು 22 ಕೆಲಸವನ್ನು ಗಣಿಗಾರಿಕೆಗೆಂದು ಸೂಚಿಸಿರುವ ಸ್ಥಳದ ಪಕ್ಕದಲ್ಲೇ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವತಿಯಿಂದ ಆಶ್ರಯ ಯೋಜನೆ ಅಡಿ ಸುಮಾರು 4 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಹಾಗೂ ಇದರ ಪಕ್ಕದಲ್ಲಿ ಹಳ್ಳಿ ನೀರಾವರಿ ಜಮೀನುಗಳು, ಶಾಲೆಗಳು ಇವೆ. ಇವೆಲ್ಲವೂ ಇದ್ದರೂ ಸಹ ಇಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ್ದಾರೆಂದು ಕೆಲ ಪ್ರಭಾವಿಗಳು 10 ವರ್ಷಗಳಿಂದ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಚಿಲಗನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಈಗ ನಮ್ಮ ಚಿಲಗನಹಳ್ಳಿ ಸರ್ವೆ ನಂಬರ್ 21ರಲ್ಲಿ 10 ವರ್ಷಕ್ಕಿಂತಲೂ ನಮಗೆ ತೊಂದರೆ ಕೊಡ್ತಲೇ ಇದ್ದಾರೆ ಜನ. ಈ ಏನಾಗಿದೆ ಅಂದರೆ ಒಂದು ಅಮೃತ ಸರೋವರ ಯೋಜನೆಯಲ್ಲಿ ಒಂದು 22 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಇಲ್ಲ ಕಟ್ಟೆ ಇದೆ. ಆಮೇಲಿಂದ ಪುರಾತನ ಕಾಲದ ಒಂದು ಮುತ್ತರಾಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ದಂಡಿಮಾರಮ್ಮ ಸ್ವಾಮಿ ದೇವಸ್ಥಾನ ಇದೆ. ಅರಣ್ಯ ಇಲಾಖೆ ಇದೆ. ಕೆರೆ ಇದೆ. ಪಕ್ಕದಾಗೇ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ. ಅಮ್ಮಾಜಿ ದೇವಸ್ಥಾನ ಇಲ್ಲ 1 ಕಿಲೋಮೀಟರ್ ದೂರ ಆಗ್ತೈತೆ. ಇದರಲ್ಲಿ ಇಟ್ಕೊಂಡು ಈ ಜನ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಈ ಸ್ಕೂಲ್ಗಳಿದೆ. ಆಮೇಲೆ ಮಠ ಇದೆ. ಇಲ್ಲಿ ಪಕ್ಕದಾಗೆ ಮಠ ಇದೆ. ಬುದ್ಧಿ ಸಂಜೀವನಿ ಮಠ ಇದೆ. ನಮಗಂತೂ ಭಾಳ ತೊಂದರೆ ಕೊಡ್ತಾರೆ. 10 ವರ್ಷಕ್ಕಿಂತ ನಾವು ಓಡಾಡೋಡ ಸಾಕಾಗ್ಬಿಟ್ಟಿದ್ದೀವಿ. ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ನಮ್ಗೆ ಅಲ್ಲಿ ಮೇಲಿಂದ ಆರ್ಡರ್ ಐತೆ, ಮೇಲಿಂದ ಆರ್ಡರ್ ಐತೆ ಅಂತ ಬರ್ತಾರೆ. ನಾವು ಅವ್ರು ನಮ್ಮನ್ನು ಕಣ್ಣು ತಪ್ಪಿಸಿ ಬರ್ತಾರೆ. ನಾವು ಅವ್ರನ್ನ ಹಿಡ್ಕೊಬೇಕು. ಅವ್ರನ್ನ ಹಿಡ್ಕೊಬಂದು ನಾವಿಲ್ಲಿ ಅವ್ರಿಗೆ ಗೆರವ್ ಆಗ್ತಾ ಇರ್ತೀವಿ. ಏನು ತೊಂದರೆ ಕೊಡ್ತಾ ಇದ್ದಾರೆ? ಈ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರಂತೆ. ಅವ್ರು ಯಾರು 6 ಜನ ಬಂದುಬಿಟ್ಟು ನಮ್ಗೆ ಆಗೈತೆ ಅಂತಾರೆ. ಆಮೇಲೆ ಗಡಿ ಗುರ್ಸಕ್ಕಂತ ಬರ್ತಾರೆ. ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡ್ದಲ್ಲೇ ಇದ್ದೀವಿ. ನಾವೊಂದು ರೈತರೆಲ್ಲ ಸೇರಿ ದಯವಿಟ್ಟು ಈ ಒಂದು ಕಲ್ಲು ಗಣಿಗಾರಿಕೆಯನ್ನು ನಮಗೆ ತಪ್ಪಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರದಿಂದ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲೆಲ್ಲ ಸ್ಕೂಲ್ ಇದೆ, ಗ್ರಾಮ ಇದೆ. ಆಮೇಲೆ ಆಶ್ರಯ ಯೋಜನೆಗೆ 4 ಎಕರೆ ಜಮೀನನ್ನ ಅಲ್ಲಿ ಅಕ್ವೈರ್ ಮಾಡಿದ್ದಾರೆ. ಅಟ್ಯಾಚ್ಮೆಂಟ್ ಇದಕ್ಕೆ. ಅಂಥದ್ರಲ್ಲಿ ಇವ್ರು ಹೆಂಗೆ ಕಲ್ಲು ಗಣಿಗಾರಿಕೆಗೆ ಲೈಸೆನ್ಸ್ ಕೊಡ್ತಾರೆ? ಇನ್ನು ಇಷ್ಟೆಲ್ಲ ಗ್ರಾಮ ಪಂಚಾಯಿತಿಯಿಂದ ಸವಲತ್ತುಗಳು ನೀಡಿರುವ ಸ್ಥಳದ ಪಕ್ಕದಲ್ಲಿ ಸರ್ಕಾರ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ್ದಾರೆಂದು ಕೆಲವರು ರೈತರಿಗೆ ದಿನೇ ದಿನೇ ತೊಂದರೆ ನೀಡುತ್ತಿದ್ದಾರೆ. ಕಲ್ಲು ಗಣಿಗಾರಿಕೆಗೆ ಸೂಚಿಸಿರುವ ಸ್ಥಳದ ಪಕ್ಕದಲ್ಲಿರುವ ಕಾಡು ಪ್ರದೇಶದಲ್ಲಿ ದನ, ಕರು, ಕುರಿ, ಮೇಕೆಗಳು ಮೇಯುತ್ತವೆ. ಆದರೆ ಇಲ್ಲಿಗೆ ಬರುವ ಪ್ರಭಾವಿಗಳು ಅದಕ್ಕೂ ಬೆಂಕಿ ಇಟ್ಟಿರುವುದರಿಂದ ದನ ಕರುಗಳಿಗೆ ಮೇವಿಲ್ಲ.
ಈ ರೀತಿ ರೈತರಿಗೆ ಆಗುತ್ತಿರುವ ತೊಂದರೆಯಿಂದ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೈತರ ಕಷ್ಟಗಳನ್ನು ತೊಳೆದು ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಬೇಕೆಂದು ಮನವಿ ಮಾಡಿದರು. ನನ್ನ ಹೆಸರು ರಾಜಣ್ಣ ಅಂದ್ಬಿಟ್ಟು ಯಾದಗಿರಿ ಅವರು. ನೋಡಿ, ಇಲ್ಲೇನು ಕಲ್ಲು ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಸರ್ಕಾರ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಇವರೆಲ್ಲ ಒದ್ದಾಡ್ತಾ ಇದ್ದಾರೆ. ಬಂದು ಗಡಿ ಗುರುತಿಸೋಕೆ ಸಮೇತ ಇಲ್ಲೆಲ್ಲ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ನಮಗೆ 100 ಮೀಟ್ರ್ ದೂರದಲ್ಲಿ ಬೋರ್ವೆಲ್ಗಳಿದ್ದಾವೆ, ತೋಟಗಳಿದೆ, ಈ ಕಡೆಗೆ ಬೂದಿ ಸಂಜೀವನ ಮಠ ಇದೆ, ಈ ಕಡೆಗೆ ಊರಿದೆ, ಸ್ಕೂಲ್ ಇದೆ, ಆಶ್ರಯ ಯೋಜನೆ 4 ಎಕರೆ ಜಮೀನು ಕೊಟ್ಟಿದ್ದಾರೆ, ಕೆರೆ ಕಟ್ಟೆಗಳಿದ್ದಾವೆ. ಇವೆಲ್ಲ ಇಟ್ಕೊಂಡು ನಮಗೆ ಮಧ್ಯದ ಬಂದು ಒಂಥರ ಟಾರ್ಚರ್ ಕೊಡೋದು ಇಲ್ಲಿನ ಲೋಕಲ್ ಜನಗಳಿಗೆ. ಬರೋದು ಗಡಿ ಗುರ್ಸಕ್ಕೆ ಬರ್ತೀವಿ, ನಮ್ಗೆ ಆಗೋಗೈತೆ, ನೀವೇನು ಮಾಡೋಕ್ಕಾಗುತ್ತೆ ಅನ್ನೋದು. ಮೊನ್ನೆ ಬಂದಿದ್ದಾರೆ, ಇಲ್ಲೆಲ್ಲ ಫಾರೆಸ್ಟ್ಗೆಲ್ಲ ಬೆಂಕಿ ಇಟ್ಟು ಹೋಗಿದ್ದಾರೆ. ದನ ಕರುಗಳಿಗೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ ಅಂಥದ್ರಲ್ಲಿ ಇಲ್ಲೆಲ್ಲ ಕೆರೆ ಕಟ್ಟೆಗಳೆಲ್ಲ ಎಲ್ಲರ ಕಡೆಗೂ ಕಾಣಿಸ್ತವೆ. ಯಾರೇನು ಕಣ್ಣು ಮುಚ್ಚಿ ನೋಡಬೇಕಾಗಿಲ್ಲ. ಇದನ್ನು ಎಲ್ಲ ನೋಡ್ತಾ ಇರೋಂಥ ಸರ್ಕಾರ ಮತ್ತು ತಾಲ್ಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಕಡೆಗೆಲ್ಲ ಗಮನ ಹರಿಸಿ ರೈತರಿಗೆ ಸೂಕ್ತವಾದ ಇದನ್ನು ಕೊಟ್ಟು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂತೇವೆ. ಇದ್ರ ಮಧ್ಯೆ ನಮ್ಮ ಕ್ಷೇತ್ರದ ಶಾಸಕರು, ಗೃಹ ಮಂತ್ರಿಗಳು, ಪ್ರಭಾವಿಗಳು ಇದ್ದು ಒಂದು ದಿನ ಬಂದು ನಮ್ಮ ರೈತರುಗಳಿಗೆ ನೀವು ಈ ರೀತಿ ಆಗಲೇಬೇಕು, ನಾನು ನಿಮ್ಮ ಪರವಾಗಿದ್ದೀನಿ, ನಾನು ನಿಮ್ಮ ಅನ್ನ ತಿಂದಿದ್ದೀನಿ, ನಿಮ್ಮ ಋಣದಲ್ಲಿ ನಾನು ಬದುಕಿದ್ದೀನಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಕ್ಕೆ ನಾನು ಬಿಡಲ್ಲ ಅನ್ನೋ ಒಂದು ಇದನ್ನು ಭರವಸೆನ ನಮ್ಮ ರೈತರಿಗೆ ಇದುವರೆಗೂ ಕೊಟ್ಟಿಲ್ಲ. ಅವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಮ್ಗೆ ಹೇಳಿದ್ದಾರೆ ನಿಮ್ಗೆ ತೊಂದರೆ ಆಗಲ್ಲ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ನಮಗೆ ನಿಲ್ಲಿಸ್ಬೇಕು. ಇದನ್ನ ನಾವು ನೇರವಾಗಿ ಕೇಳ್ತಾ ಇರೋದು ನಮ್ಮ ಶಾಸಕರನ್ನ. ಬಂದು ರೈತರ ಪರವಾಗಿ ನಿಂತು ನಮ್ಮ ಜೊತೆಲಿ ನಿಂತ್ಕೊಂಡು ನಾನು ನಿಮ್ಮ ಜೊತೆಲಿದ್ದೀನಿ, ನೀವು ಧೈರ್ಯವಾಗಿರಿ ಅನ್ನೋ ಒಂದು ಭರವಸೆ ಕೊಡಬೇಕು ಅಂತ ಅವ್ರನ್ನ ಕೈ ಜೋಡಿಸಿ ಬೇಡ್ಕೊತಾ ಇದ್ವಿ ನಮ್ಮ ಗೃಹ ಮಂತ್ರಿಗಳನ್ನ. ದಯಮಾಡಿ ನಮ್ಮ ರೈತರನ್ನ ಉಳಿಸಿ. ಯಾಕಂದರೆ ಇವತ್ತು ನಿಮಗೆ ಆ ಶಕ್ತಿ, ವಿಧಾನಸೌಧದಲ್ಲಿ ಮಾತಾಡೋಂಥ ಶಕ್ತಿ ಕೊಟ್ಟಿರೋದು ನಮ್ಮ ಜನ, ಈ ಕ್ಷೇತ್ರದ ಜನಗಳಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ಋಣದಲ್ಲಿ ನಾವು ಇರ್ತೀವಿ, ಇದನ್ನೊಂದು ನಿಲ್ಲಿಸಿರೆ. ಇನ್ನು ರೈತರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಇಲ್ಲಿನ ಅಧಿಕಾರಿಗಳಿಗೆ ಸೂಚಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ರೈತರು ಅಧಿಕಾರಿಗಳ ಬಳಿ ಹೋದಾಗ ಮಾತ್ರ ನಾವು ರೈತರ ಪರವಾಗಿದ್ದೇವೆ ಎಂದು ಹೇಳಿ ಕಳಿಸುತ್ತಾರೆ. ಆದರೆ ಅಧಿಕಾರಿಗಳು ರೈತರ ಪರವಾಗಿ ಯಾವುದೇ ಕೆಲಸ ಮಾಡುತ್ತಿಲ್ಲ. ಇಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳು ತೊಟ್ಟಿಲನ್ನು ತೂಗಿ ಮಗುವನ್ನು ಚಿವುಟುವ ಕೆಲಸ ಮಾಡುತ್ತಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಇಲ್ಲೇನಾಗಿದೆ ಅಂದರೆ ನಮ್ಮ ಚಿನ್ನನಹಳ್ಳಿ ನಂಬರ್ ಒಂದು ಗುರಿ ಇಟ್ಕೊಂಡ್ಬಿಟ್ಟವ್ರು ಅಧಿಕಾರಿಗಳು. ಏನಂತ ಗುರಿ ಇಟ್ಕೊಂಡ್ರೆ ಇದನ್ನು ಮಾಡಲೇಬೇಕು, ಪ್ರಚಾರ ಮಾಡಲೇ ತಿರ್ಬೇಕು ಅಂತ ಒಂದು ಗುರಿ ಇಟ್ಕೊಂಡವ್ರೆ. ಇಲ್ಲಿ ಪಕ್ಕದಾಗೆ ತೊಟ್ಲು ತೂಗ್ತಾರೆ, ಮಗನೂ ಜಿಗಿಡ್ತಾರೆ. ಇಲ್ಲಿ ಆಶ್ರಯ ಯೋಜನೆ ಕೊಟ್ಟವ್ರೆ, ತಿರ್ಗಾ ಇದೇನೋ ಅಮೃತ ಸರೋವರ ಮಾಡ್ಯವ್ರೆ, 22 ಲಕ್ಷ ದುಡ್ಡು ಖರ್ಚು ಮಾಡ್ಯವ್ರೆ. ತಿರ್ಗಾ ಏನು ಪ್ರಾಣಿ ಪಕ್ಷಿ ಅವೆ, ಇದರೊಳಗೆ 16 ಎಕರೆನೇನೋ ಇದು ಐತೆ, ಏನೋ ಅರಣ್ಯ ಪ್ರದೇಶ ಐತೆ. ಜಿಂಕೆ ಅವೆ, ಸಾವಿರಾರು ನವಿಲವೆ, ಒಂದು 2-3 ಸಾವಿರ ನವಿಲವೆ, ಕಾಡು ಪ್ರಾಣಿ, ಕಳ್ಳಿ, ಚಿರತೆ ಎಲ್ಲ ಇದ್ದಾವೆ. ಇವೆಲ್ಲ ನೋಡಿ ಗೌಕಟ್ಟೆವೆ ಸುತ್ತಮುತ್ತ ನೋಡಿ. ಶಾಸಕರಿಂದ ಹಿಡಿದು MP MLA ಅಂತ ಹಿಡಿದು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಇಂಥವ್ರಿಗೆ ಕೊಟ್ಟಿಲ್ಲ ಅನ್ನೋಕ್ಕಿಲ್ಲ. ಗ್ರಾಮ ಪಂಚಾಯತ್ಗೆ ಇಂಟ್ಕೊಂಡು ಸ್ಟಾರ್ಟ್ ಮಾಡ್ಕೊಟ್ಟು ಎಲ್ಲರಿಗೂ ಕೊಟ್ಟರು ಯಾರು ಒಟ್ಟಾಗಿ ನಾವು ಹೋದಾಗ ತಲೆ ಸಾವ್ತಾರೆ. ಆಯ್ತು, ನಿಮ್ಮ ಪರವಾಗಿದ್ದೀವಿ ಅಂತ. ತಹಸೀಲ್ದಾರ್ಗಂತೂ ಕೊಟ್ಟು ಸಾಕಾಗ್ಬಿಟ್ಟೈತೆ ನಮಗಂತೂ. ತಹಸೀಲ್ದಾರ್ ಹೋದಾಗ ನೀವು ರೈತರ ಪರವಾಗಿದ್ದೀವಪ್ಪ, ನಾವೇನು ಬೇಡಲ್ಲ, ನಿಮ್ಮ ಪರವಾಗಿದ್ದೀವಿ ಅಂತ. ಆದರೂ ಅದನ್ನು ಕ್ಲಿಯರ್ ಮಾಡಲಿಲ್ಲ, ನಮಗೆ ಇಂಥ ತಗೊಂಡು ಮಾಡಿಲ್ಲ. 2014-15ರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ AK ಬಾಬು ಅವರು ತಹಸೀಲ್ದಾರ್ ಆಗಿದಂಥ ಕಾಲದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಯಾವುದೇ ಅಧಿಕಾರಿ ಆಗಲಿ ಇಲ್ಲಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿಲ್ಲ. ಆಫೀಸಲ್ಲೇ ಕೂತ್ಕೊಂಡು ಅಲ್ಲೇ ಅವ್ರಿಗೆ ಬಂದಿದ್ದನ್ನ ಗೀಚ್ಬಿಟ್ಟು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾವು ರೈತರು 2015ನಲ್ಲೂ ಬಿಡದೇ ಹೋರಾಟ ಮಾಡಿಕೊಂಡು ಹೋಗಿ AC ಆಫೀಸು, DC ಆಫೀಸು, MP ಎಲ್ಲರಿಗೂ ಅರ್ಜಿಗಳನ್ನ ಕೊಡ್ತಾ ಇದ್ದೀವಿ. ಸುತ್ತಮುತ್ತ ಹಳ್ಳಿಗಳಿಗೆ ಅಲೆದಾಡ್ಕೊಂಡು ಎಲ್ಲರದ್ದು ಸೈನ್ ಪಡ್ಕೊಂಡು ಹೋಗಿ ಕೊಟ್ಟು ಬಂದ್ರೂ ಯಾವುದೇ ಅಧಿಕಾರಿಗಳು ನಮಗೆ ಒಂದು ಸಹಕಾರ ಕೊಡ್ತಿಲ್ಲ. ಆದ್ದರಿಂದ ನಾವು ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದ್ದೀವಿ, ಮಾನ್ಯ ಶಾಸಕರು ಹಾಗೂ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಸಹಕಾರ ಕೊಡದಲ್ಲೇ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿಚಾರವನ್ನು ಮಾನ್ಯ ಗೃಹ ಸಚಿವರ ಗಮನಕ್ಕೆ ತಂದು ರೈತರಿಗೆ ಆಗುತ್ತಿರುವ ತೊಂದರೆಗೆ ಹಾಗೂ ಕಲ್ಲು ಗಣಿಗಾರಿಕೆಯಿಂದ ಮುಕ್ತಿ ಕೊಡುತ್ತಾರಾ? ಕಾದು ನೋಡೋಣ. ಕಹಳೆ ಕೂಗು ನ್ಯೂಸ್ ಕನ್ನಡ, ಇದು ನಿಮ್ಮ ಕೂಗು, ನಮ್ಮ ಧ್ವನಿ.